ನಮಸ್ಕಾರ ಸ್ನೇಹಿತರೆ. ನಂಬಿಕೆಯ ಮಹತ್ವವನ್ನು ತಿಳಿಸುವಂತ ಒಂದು ಸುಂದರವಾದ ಕಥೆಯನ್ನ ತಿಳ್ಕೊಳ್ಳೋಣ. ಒಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿ ತುಂಬಾ ಬರೀ ರೈತರು ಇರ್ತಾರೆ. ಒಂದ್ಸಲ ಏನಾಗುತ್ತೆ, ಮಳೆ ಬರೋದೇ ಇಲ್ಲ, ಬರಗಾಲ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲ ಬೆಳೆಗಳೆಲ್ಲ ಒಣಗೋಗಕ್ಕೆ ಶುರು ಆಗತ್ತೆ. ಆಗ ಆ ಹಳ್ಳಿಯಲ್ಲಿದ್ದಂಥ ಎಲ್ಲ ರೈತರಿಗೆ ಬಹಳ ಚಿಂತೆ ಆಗತ್ತೆ. ಅವರೆಲ್ಲ ಸೇರ್ಕೊಂಡು ಒಂದ್ಸಲ ಡಿಸೈಡ್ ಮಾಡ್ತಾರೆ, ಇವತ್ತು ನಾವೆಲ್ಲ ಇಷ್ಟು ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ದೇವರಲ್ಲಿ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೋತಾರೆ. ಅದಕ್ಕೆ ತಕ್ಕಂತೆ ಎಲ್ಲರೂ ಅವತ್ತಿನ ದಿನ ಸಂಜೆ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಜಮಾನ ಏನಿರ್ತಾನೆ, ಮನೆ ಯಜಮಾನ, ಭಗವಂತ ಮಳೆ ಎಲ್ಲ ಬರಲಿ, ಬೆಳೆಗಳೆಲ್ಲ ಒಣಗೋಗ್ತಾ ಇದೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವನಿಗೆ ಒಬ್ಬಳು ಹೆಂಡತಿ ಹಾಗೂ ಪುಟ್ಟ ಮಗಳಿರ್ತಾಳೆ. ಅವರು ಕೂಡ ಅಪ್ಪನ ಆಶಯ ಫಲಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಎಲ್ಲ ಆಗುತ್ತೆ. ಆಮೇಲೆ ರೈತ ಮನೆಯಿಂದ ಹೊರಗಡೆ ಹೊರಡ್ತಾನೆ. ತನ್ನ ಹೊಲದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಇನ್ನೇನು ಹೊರಡೋಷ್ಟೊತ್ತಿಗೆ ಮಗಳು ಹಿಂದೆಯಿಂದ ಹೊರಡ್ಬರ್ತಾಳೆ. ಅಪ್ಪ, ಯಾಕೆ ಬರಿಗೈಲಿ ಹೋಗ್ತಾ ಇದೀಯಾ, ತಗೋ ಈ ಛತ್ರಿನ ಅಂತ ಹೇಳ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಸುತ್ತಮುತ್ತ ನೋಡ್ತಾನೆ, ಆಕಾಶ ನೋಡ್ತಾನೆ. ಮಗಳೇ, ಆಕಾಶ ಎಲ್ಲ ಖಾಲಿಯಾಗಿದೆ, ಅಲ್ಲೇನು ಮೋಡ ಕಾಣಿಸ್ತಾ ಇಲ್ಲ, ಮತ್ತೆ ಎಲ್ಲ ಕ್ಲಿಯರ್ ಆಗಿದೆ, ಇಲ್ಲಿ ಮಳೆ ಬರೋ ಯಾವುದೇ ಚಾನ್ಸ್ ಇಲ್ಲ, ಯಾಕೆ ಛತ್ರಿ ಅಂತ ಕೇಳ್ತಾನೆ. ನೋಡಿ, ಆ ಮಗಳು ಎಷ್ಟು ಸುಂದರವಾಗಿ ಹೇಳ್ತಾಳೆ ಅಂದ್ರೆ, ಅಪ್ಪ, ಮಳೆ ಈಗ ಬರ್ತಾ ಇಲ್ಲ, ಆದ್ರೆ ಮಳೆ ಬರ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಲ್ವಾ, ಮಳೆ ಬಂದೇ ಬರುತ್ತೆ, ತಗೋ ಅಂತ. ಆಗ ಅವನಿಗೆ ಬಹಳ ಖುಷಿ ಆಗುತ್ತೆ. ಮಗಳನ್ನ ಎತ್ಕೊಂಡು ಛತ್ರಿ ತಗೊಂಡು ಹೊರಡ್ತಾನೆ. ಆಗ ಭರ್ಜರಿಯಾಗಿ ಮಳೆ ಬರುತ್ತೆ. ಎಲ್ಲ ಫಸಲುಗಳು ಚೆನ್ನಾಗಿ ಆಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಪುಟ್ಟ ಕಥೆಯಲ್ಲಿ ನಾವು ಕಲಿಬೇಕಾಗಿರೋದೇನಪ್ಪ ಅಂದರೆ, ನಾವು ಭಾಳಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಅನ್ಕೊತೀವಿ. ಯಾವುದ್ಯಾವುದೋ ಸಾಧನೆ ಮಾಡಬೇಕು ಅಂತೀವಿ, ಏನೆಲ್ಲ ಮಾಡಬೇಕು ಅಂತ ಒಂದು ಮೊದಲ ಹೆಜ್ಜೆ ಇಡ್ತೀವಿ. ಆದರೆ ಅದು ಯಶಸ್ವಿ ಆಗೇ ಆಗುತ್ತೆ ಅನ್ನೋಷ್ಟು ನಂಬಿಕೆ ನಮ್ಮಲ್ಲಿ ಇರೋದಿಲ್ಲ ಅಲ್ವಾ? ಸೊ ಮಳೆ ಬರುತ್ತೆ, ಪ್ರಾರ್ಥನೆ ಮಾಡಿದ್ರು, ಆದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಆಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆಗುತ್ತೋ ಇಲ್ಲೋ ಅಂತ ಡೌಟ್. ಕೆಲಸಗಳು ಯಾವುದೇ ಒಂದು ಹೊಸದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಂದು ವೆಯ್ಟ್ ಲಾಸು, ವೆಯ್ಟ್ ಗೇನು, ಯಾವುದೋ ಒಂದು ವ್ಯಾಪಾರ, ವ್ಯವಹಾರ, ಸಂಬಂಧ, ಸ್ನೇಹ ಏನೋ ಮಾಡ್ತೀವಿ. ಆದರೆ ಆ ಪೂರ್ಣ ಪ್ರಮಾಣದ ನಂಬಿಕೆನೇ ಇಲ್ಲ ನಮ್ಮಲ್ಲಿ ಅಲ್ವಾ? ಆ ನಂಬಿಕೆ ಒಂದು ಬಂದ ಮೇಲೇ ಎಲ್ಲದೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಒಂದು ಪ್ರಾರ್ಥನೆ ಮಾಡ್ತಿದ್ದೀರಾ, ಸಂಪೂರ್ಣ ನಂಬಿ ಭಗವಂತನ. ಅಥವಾ ನೀವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅದು ಆಗೇ ಆಗುತ್ತೆ ಅಂತ ನಿಮ್ಮ ಮೇಲೆ ನೀವು ಸಂಪೂರ್ಣವಾಗಿ ಆತ್ಮವಿಶ್ವಾಸ ಇಡಿ. ಒಂದು ಮಾತಿದೆ, ನಮ್ಮನ್ನು ನಾವು ನಂಬಲಿಲ್ಲ ಅಂದರೆ ಇನ್ನು ಯಾವುದು ಏನೂ ನಡೆಯೋದಿಲ್ಲ. ಹಾಗಾಗಿ ನಂಬಿಕೆ ಅದ್ಭುತವಾದ ಚಮತ್ಕಾರಗಳನ್ನು ಮಾಡುತ್ತೆ. ಸಂಪೂರ್ಣ ವಿಶ್ವಾಸ, ಸಂಪೂರ್ಣ ನಂಬಿಕೆ ಇರಲಿ, ಆಗ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.